ಈ ಕಡೆ ಯಾರ ಕಕ್ಕಾಗಿರಲ್ಲ. ಸಾಂಗ್ ಎಲ್ಲ ಆಡ್ತಾ ಇದಾರೆ. ಆಂಥಮ್ ಇರ್ಬೇಕು. ನನಗೆ ಮಾಡ್ತೀನಿ ನಮ್ಮ ಅಣ್ಣ. ಅಯ್ಯೋ ಶೆಟ್ ನೋಡು, ಆಗ್ಲೇ ರೋಡ್ ಟೆಸ್ಟ್ ಮಾಡಿರ್ತ, ಇವಾಗ ನೈಟ್ ಟೆಸ್ಟ್ ಮಾಡ್ತಾವನೆ. ಪಾಟ್ ಪಾಟ ನಮ್ಮ ಅಣ್ಣನ ಕೈಲಿ ಕಾರ್ ಕೊಟ್ಟಿದ್ದಕ್ಕೆ ಸರಿ ಬಿಡೋಣ ಮಾಡ್ಬೇಡ ಬಿಟ್ಟು. ಫೈನಲಿ 11 ಗಂಟೆಗೆ ನಾವು ಒಂದು ರೂಮ್ಸ್ಗೆಲ್ಲ ರೀಚ್ ಆಗಿದ್ದೀವಿ. ಇವತ್ತು 4 ಗಂಟೆಗೆ ನಮ್ಮ ಎಬ್ಬಿಸ್ಬಿಟ್ಟು ನಾನು ಇದೆಲ್ಲ ಕಣ್ಣಿಗೆ ರೀಚ್ ಹಾಕೋ ಪ್ರಯತ್ನ ಯಶಸ್ವಿಯಾಗಿ. ಇವಾಗ ಇದೆ ತಾನೆ ಎಲ್ಲೆಲ್ಲ ಹಾಕ್ಬಿಟ್ಟು ಎಲ್ಲೆಲ್ಲ ಹುಡುಕ್ತಿಯಲ್ಲಮ್ಮ. ನಾನೆಲ್ಲ ಹಾಕಿರೋದು ನಿಮ್ಮ ಅಣ್ಣ. ಹೌದಾ? ಇವಾಗ ಬೆಳಗ್ಗೆನ ನಮ್ಮ ನಾಯ್ಗೆ ಸ್ವಲ್ಪ ಊಟ ಹಾಕಿ ಬರಬೇಕು, ಯಾಕಂದ್ರೆ ನಾವು ಹೋಗಿ ಬರೋ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ. ಜೊಮ್ಮೆ ಗುಡ್ ಬ್ಲ್ಯಾಕಿ ನೋಡಿ, ರಾತ್ರಿ ಆದ್ರೂ ಬೆಳಗ್ಗೆ ಆದ್ರೂ ಊಟಕ್ಕೆ ಅಂತ ಕೈಕೊಂಡಿರ್ತವೆ. ನಾನು ಊಟ ಕರೆಕ್ಟ್ ಟೈಮ್ ಹೋಗ್ತೀನಿ. ಆದರೆ ಈ 3ರಲ್ಲಿ ಅವನೇ ಸ್ವಲ್ಪ ಎಕ್ಸೆಪ್ಷನ್ ಕೇಸು. ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಹಾಕಿದ್ರೆ ಊಟ, ಇಲ್ಲ ನನ್ನ ಬೇಡ ಅನ್ಕೊಂಡು ಸುಮ್ಮನೆ ಇರ್ತಾರೆ. ನೀವೊಂದು ಕೆಲಸ ಮಾಡ್ಕೊಟ್ಟಿನಿ, ಥ್ಯಾಂಕ್ ಯು ಹೇಳಲ್ಲ. ನಾ ಊಟಕ್ಕೆ ಬಂದಿಲ್ಲಮ್ಮ, ಥ್ಯಾಂಕ್ ಯು ಹೇಳಮ್ಮ. ಅದಕ್ಕೆ ಥ್ಯಾಂಕ್ ಯು ಹೇಳಮ್ಮ. ನಾನು ದಿನ ಬಿಟ್ಟು ದಿನ ಮಾಡ್ತಾ ಇರ್ತೀನಲ್ಲ. ನಾನು ಹೇಳ್ತೀನಿ ನಮ್ಗೆ ಮಾಡೋ ಕೆಲ್ಸಕ್ಕೆ ವೆರಿ ಮಚ್ ಅನ್ನೋದು ಒಂದ್ ಕೆಲಸ ಆದ್ರೆ ಥ್ಯಾಂಕ್ ಯು ವೆರಿ 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 ಮಚ್. ಕೇರ್ ಮಾಡಲ್ಲ ಅಂತದಲ್ಲ. ನೋಡ ನಮ್ಮಮ್ಮ ಕಾರ್ ಹತ್ತೈತೆ. ನಮ್ಮಮ್ಮನೆ ಫಸ್ಟ್ ಸೀಟರ್ ಕಾರ್ಗೆ. ಹಂಗಾದ್ರೆ ಹಣ್ಣುಗಳ ಯಾರು ತಿಂತಾರೆ ಅಂತ ಕಿತ್ಲೆ ಹಣ್ಣು ಅಲ್ಲ, ಯಾರೋ ಒಬ್ರು ತಿನ್ಕೊಂತಾರೆ. ನಂಗೆ ತಿನ್ಸಕ್ ತಗೊಂಡ್ ಬಂದೈತಮ್ಮ. ನಾನು ಹೇಳ್ತಾ ಇದ್ನಲ್ಲ ನಾವು ತಿನ್ನಕ್ಕೆ ತಗೊಂಡ್ ಬರುತ್ತೆ ಅಂತ. ಆದ್ರೆ ಅಮ್ಮ ನಿಜಾಗ್ಲೂ ನಾವು ತಿನ್ನಕ್ ತಗೊಂಡ್ ಬಂದಿಲ್ಲ, ಇನ್ನೊಬ್ರು ಕೊಡಕ್ ತಗೊಂಡ್ ಬಂದಿಲ್ಲ. ಅಲೋ ಹೋಯ್ ನೋಡ್ಯಾಗ ಊಟ ತಿಂಚೇನ ಗುಡ್ ಬೈ. ಅಮ್ಮ ಕೆಲಸಕ್ಕೆ ಅಂತ ಹೊರಟ್ರಿ. ಇವಾಗ ಒಂದು 5-10 ನಿಮಿಷ ಬರ್ತಾರೆ. ಹಾಗೆ ಆಪಲ್ ಕಾರೆಲ್ಲಾದ್ರೂ ಸ್ವಲ್ಪ ಸೇಫ್ ಜಾಗದಲ್ಲಿ ಪಾರ್ಕ್ ಮಾಡಬೇಕು. ಬೈಲೆ ಬೇಗ ಬಾ. ಇವಾಗ ನೀ ಇಷ್ಟು ಆರಾಮಾಗಿ ಪೀಸ್ ಆಗಿದ್ಯಾ. ಇವಾಗ ಇನ್ ಕತ್ತದಿರೋ ಸ್ಪೆಕ್ಸ್ ತಗೊಂಡು ಇದ್ರೊಳಗಡೆ ಬಿಸಾಕಿದ್ರೆ ಏನ್ ಮಾಡ್ತೀಯ? ಏನ ಇಳ್ಬಿಟ್ಟು ಎತ್ಕೊಂಡ್ರಿ. ಈ ಕಡೆ ಯಾರ ಕಕ್ಕೋಗಿರಲ್ಲ. ಜೋಗು ಮಾಡ್ಬಿಡ್ದೆ. ನಮ್ಮ ಮನೆಯವ್ರು ಇನ್ನೂ ಇಷ್ಟಾದ್ರು ಬಂದೇ ಇಲ್ಲ. ಇಲ್ಲಿ ನೋಡಿದ್ರೆ ಒಂದು ಟೀ ಸ್ಟಾಲ್ ಇದೆ. ಸೊ ಬೆಟರ್ ನನ್ನ ಟೈಮ್ ಟೀ ಕುಡಿಯೋಕ್ಕಾದ್ರು ಇನ್ವೆಸ್ಟ್ ಮಾಡಿ. ಒಂದು ಟೀ ಒಂದು ಗುಡ್ಡೆ ಎಷ್ಟಾದಣ್ಣ? ನನ್ನ ಬ್ಯಾಡ್ ಲಕ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಎಷ್ಟು ಇವತ್ತಿನ ಟೀ ತಗೊಂಡೆ ಅಲ್ಲಿ ನೋಡಿ ಅಲ್ಲೇ ಬರ್ತಾ ಇದಾರೆ. ಪತ್ತರ್ ಏನೋ ಒಂದ್ 2 ಮಾತು ಹೇಳ್ತಾರೆ. ಚಾನ್ಸ್ ಹುಡುಕ್ತಾ ಇದಾರೆ. ಒಂದು ನಿಮಿಷ ಕಮಿಂಗ್. ಕಷ್ಟಪಟ್ಟು ಎಲ್ಲಿಂದ? ಬಾನ್ಸ್ವಾಡಿ. ಬಾಯ್. ನಿಮ್ಮ ಹೆಸರು? ಶ್ರೀಹರಿ. ನೈಸ್ ಟು ಮೀಟ್ ಯು ಬ್ರಾ. ಅಮ್ಮ ಫುಲ್ ಆರಾಮ? ನಾನು ರೆಡಿನಪ್ಪ. ಏನೋ ಸ್ವಲ್ಪ ಪ್ರೊಸೆಸಿಂಗ್ಸ್ ನಡೀತಾ ಇದೆ. ಸಾಂಗ್ ಎಲ್ಲ ಆಡ್ತಾ ಇದಾರೆ. ಇಲ್ಲ ಆಂಥಮ್ ಇರಬೇಕು. ಹೂವು ತಕೊಂಡು ಆಡ್ತಾ ಇದಾರೆ. ಅದೇ ಹಿಂದ್ಗಡೆ ಪೊಲೀಸರು ಕೂಡ ಸೆಕ್ಯೂರಿಟಿಗೆ ಅಂತ ಇದ್ದಾರೆ. ಗಾಡಿನ ಪಾರ್ಕ್ ಮಾಡ್ತಿದ್ದಂಗೆ ಫಸ್ಟ್ ನಮ್ ದೊಡ್ಡಪ್ಪ ಸಿಕ್ಕಿದ್ರೆ. ದೊಡ್ಡಪ್ಪ ಏನಿಲ್ಲಪ್ಪ ಹೇಳ್ಬೇಕು. ಯಾಕ ಲೇಟ್ ನಾನು ಕರೆಕ್ಟ್ ಬರೋ ಎಲ್ಲ ಪ್ರಯತ್ನ ಪಟ್ಟಿನಿ. ದೊಡ್ಡಪ್ಪ ವೇಟ್ ಮಾಡ್ತಾರೆ ಎಲ್ರು ಆ ಕಡೆ. ಏನ ನನ್ ಕಿರಣ್ ಆಗ ಹೇಳಿದ್ ನಂಬಿಲ್ಲ. ಆದ್ರೆ ನಿಜವಾಗ್ಲೂ ಕೆಲ್ಸಕ್ಕೆ ಹೋಯ್ತವನೆ. ಹುಡಿ ಮಗ ಹಚ್ಚತಲ್ ಬರ್ತೇನೆ ಅನ್ಕೊಂಡೆ. ಇವನು ಇವತ್ತ ನಾಳೆ ಬರೋದು. ನೀನು ಯಾವ ದಿನ ಬರ್ತೀಯ ಅಂತ ಹೇಳಕ್ಕೆ ನೀವು ಮುಖ ಮುಚ್ಕೊಂಡೆ ಬದುಕ್ತಾ ಇರ್ತಾರ. ಬಸ್ ಸ್ಟಾರ್ಟ್ ಆಗೈತೆ ಹೋಗ್ಲಿಕ್ಕೆ. ಬೈ. ಆದ್ರೆ ನಾವು ನಮ್ ಕಾರಲ್ಲೇ ಒಂದು ಡೆಸ್ಟಿನೇಷನ್ಗೆ ಅಂತ ಹೋಗ್ತಾ ಇದೀವಿ.
ಅಲ್ಲ ಊಟ ಬಸ್ ಹತ್ಕೊಂಡು ಹೋಯ್ತೀವಿ. ನನಗೆ ಮಾಡ್ತೀನಿ ನಮ್ಮ ಅಣ್ಣ. ಅಯ್ಯೋ ಶೆಟ್, ಜಸ್ಟ್ ಮಿಸ್ಸಲ್ಲಿ ಎಗ್ರಿಸ್ಬಿಟ್ಲೇನೋ ಅಂತ ಅನ್ಕೊಂಡೆ. ಆದ್ರೂ ಆ ಕಡೆನೂ ಆದಂಗೆ ಐತೆ ಡ್ಯಾಮೇಜ್. ಪಾಪ ಒಪ್ಕೊಳೋದೇ ಇಲ್ಲ ಅಂತಾನೆ. ನೋಡ್ಕೊಂಡು ಗಾಡಿ ಓಡ್ಸಕ್ ಬಂದಿಲ್ಲ ಅಂದ್ರೆ ಗಾಡಿ ಯಾಕೆ ಓಡಿಸ್ಬೇಕು? ನಮ್ಮ ಹತ್ರ ಓಡ್ಸೋರ್ ಕೈ ಕೊಡ್ಬೇಕು. ಕೊಡಕ್ಕೆ ಹೆವಿ ಯೋಚನೆ ಮಾಡ್ತಾರಪ್ಪ. ಹಿಂಗಿದ್ರೆ ಕಷ್ಟ ಲೈಫು. ಸೊ ಮಾಮ ಬಾ ನ್ಯೂಸ್ ಹೇಳ್ಬೇಕು. ನಮ್ಮ ಅಣ್ಣ ಏನ್ ಮಾಡ್ದ ಗೊತ್ತಾ? ನಮ್ಮ ಅಣ್ಣ ಕಾರ್ನ ಟೆಸ್ಟ್ ಮಾಡಿಸ್ಬಿಟ್ಟ. ಓ ಆ ಸೈಡ್ಗೆ ಇಲ್ಲೂ ಟೆಸ್ಟ್ ಮಾಡಿಸ್ತಾನೆ. ಉರಿದೈ ನೋಡು, ಆಗ್ಲೇ ರೋಡ್ ಟೆಸ್ಟ್ ಮಾಡಿಸ್ದ, ಇವಾಗ ನೈಟ್ ಟೆಸ್ಟ್ ಮಾಡಿಸ್ತಾನೆ. ಕೋಪದಲ್ಲ ಅವನೇ. ಮಾರ್ಯಾನ್ ಓಯ್ ಏನೋ ನಾ ಹಿಂದೆ ಹೋದ್ರೆ ಬರ್ತಾನೆ ಅನ್ಸುತ್ತೆ ಇವಾಗ. ಏನಪ್ಪ ಮಾರ್ಯಾನ್? ಹಲೋ ಎಗರ್ಕಳಲ್ಲಿ 20 ವರ್ಷ ಸೈಕಲ್ ಹೊಡೆದು ಪಟ್ಟಕ್ಕೆ ಬಂದಿದ್ಯಾ? ನಾನು ಬರಲ್ಲ ಅನ್ಕೊಂಡೆ. ಇರ್ಲಿ ಅವನೇ ಇಲ್ಲ. ಕರೆಕ್ಟಾಗಿ ಅವನು. ಗುಡ್ ಮಾರ್ನಿಂಗ್. ಯಾವಾಗ ಇದ್ದಿದ್ದ? ಏನಾಯ್ತು ಪಾಠ ಎಲ್ಲಿ ನಮ್ಮ ಅಣ್ಣನ ಕೈ ಕಾರ್ ಕೊಟ್ಟಿದ್ದಕ್ಕೆ ಈಗ ಮಾಮ ಐತೇನು ಮುಟ್ಟಕ್ಕಾಗಲ್ಲ. ಸೀನಾ ಏನ್ ಸೀನಾ ಇದು? ಸಾಕ್ ಬಿಡ. ಈ ಸುಸಂದರ್ಭದಲ್ಲಿ ಏನ್ ಹೇಳೋದು ಇಷ್ಟಪಡ್ತೀವಿ ಸೀನಾ? ಹೆಂಗೈತಿ ಇನ್ಸಿಡೆಂಟ್? ಟಚ್ ಮಾಡ್ಬಿಟ್ಟ. ಇಟ್ಸ್ ಓಕೆ, ಆಯ್ತದೆ. ನೆಕ್ಸ್ಟ್ ನಾನು ಕರೆ ಹೊಡ್ತೀನಿ, ನೀವು ಯೋಚನೆ ಮಾಡ ಆಯ್ತಾ? ಯಾಕೆ ಮಾಮ್ಸ್ ನಾಷ್ಟ ತಿಂದು ನೋಡ್ಬಾರ್ದಾ? ಪಾಪ ಅವಳು ಹೆದರಿಕೆ ಜಾಸ್ತಿ ಬಿಡು. ರೆಡಿಯಾಗಿ ಬರ್ತೀನಿ ಸ್ವಲ್ಪ. ಯಾವ್ದು ಬರ್ತಾರ ನಾವು? ಬುಧವಾರ ಸ್ಟ್ರಾಂಗ್ ಆಗಿ ರೆಡಿಯಾಗಿ. ನೀವು ಬರೋದು ಭಾನುವಾರ ಅಲ್ಲಿಂದ. ಹೌದಾ? ನಮ್ದು ಹಬ್ಬ ಬುಧವಾರ. ಓ ಪಿತೃಪಕ್ಷದ. ಓಕೆ ಪಮ್ಮಿ ಇನ್ನು ಸರ್ಕಸ್ ಮಾಡ್ತಾ ಸಿನಾರ ಅಂದ್ರೆ ಜೋಕ್ ಹೇಳ್ದೆ ಬಿಡ. ಕರೆಕ್ಟಾಗಿ ನಿಲ್ಸ್ತೀಯಾ? ಇರ್ಲಿ ಬಾ. ಅದೆಷ್ಟೇ ಬೇಡ ಹಾಕ್ತೀಯ ಈ ಕಡೆ ಸೈಡ್ಗೆ ಹಾಕಕ್ಕೆ. ಆಗುತ್ತೆ ಮಿಸ್ಟೇಕ್ಗಳು ಒಂದ್ಸತಿ, ಸೀರಿಯಸ್ ಆಗಿ ತಗೋಬೇಡ್ದು ಆಯ್ತಾ? ಪಾರ್ಟ್ ಆಫ್ ಲೈಫು. ಬಂದ್ಬಿಡು. ಈಗ ಸ್ಟ್ರೈಟ್ ಆಗಿ ನಿಲ್ಸವನೆ ಅಂತ. ಪಮ್ಮಿ ಅಯ್ಯೋ ನಿನ್ ಡೊಮೀನ್. ನಾವು ದಾಸಪೇಟೆ ಬ್ರಿಡ್ಜ್ ಕಡೆ ಹೋಗ್ತಾ ಇದೀವಿ. ಯಾಕಂದ್ರೆ ಆ ಕಡೆ ಬಸ್ ನಿಲ್ಸಿದ್ದಾರೆ. ಆ ಬಸ್ ತಕೊಂಡು ನಮ್ ಜರ್ನಿ ಕಂಟಿನ್ಯೂ ಮಾಡ್ವಿ. ಮಾಮ್ಸ್ ಇಟ್ ಓಕೆ ಮಾಮ್ಸ್, ಬಂದ್ಬಿಟ್ವಿ. ಇರ್ಲಿ ಮಾಮ್ಸ್, ನಿಮ್ ಸಂತೋಷಕ್ಕೆ ಬೇಡ. ಬಾಯ್. ಅದೇ ಚಿಕ್ಕ ಬಸ್ ಗೈಸ್. ಒಂದ್ ಬಸ್ ಇಲ್ಲದೆ ಇನ್ನೊಂದ್ ಬಸ್ ಆಲ್ರೆಡಿ ಹೋಗ್ಬಿಟ್ಟದೆ. ಹಾ, ಇದ್ರಲ್ಲಿ ಜಾಸ್ತಿ ಜನ ಇದಾರೆ, ಅದ್ರಲ್ಲಿ ಜಾಸ್ತಿ ಜನ ಇದಾರೆ. ದಡಪ್ಪ ನೋಡು ಬೈತೈತಿ. ಈತೆ ಮಕ್ಕಳು ವಿಡಿಯೋ ಮಾಡ್ಕೋತಾನೆ ಅನ್ಬಿಟ್ಟು. ಅವರಿಬ್ರು ಗಾಡಿ ಬೇಡ ಅಂದ್ರು. ಬಂದ್ಬಿಟ್ಟಿತ್ತು. ಯಾಕೆ ಬೇಜಾರಂತ. ಸೊ ಈ ಕಡೆ ನಮ್ಮ ಮಾಮ್ಸ್ ಎಕ್ಸಿಟ್ ಆಗ್ತಾ ಇದಾರೆ. ನಾವೆಲ್ಲ ಎಂಟ್ರಿ ತಗೋಬೇಕು. ಎಂಟ್ರಿ ತಗೊಂಡು ಜಾಗ ಖಾಲಿ ಮಾಡಬೇಕು. ಬಸ್ ವಿವೋ. ವಿವೋ ಕೇಳ್ತಾ ಇರ್ತಾರೆ. ಸರಿ ಮಾಮ್ಸ್. ಜನ ಎಲ್ಲ ಆಲ್ರೆಡಿ ಫಿಲ್ ಆಗೋರ. ಯಾರಾದ್ರು ನನ್ಗೋಸ್ಕರ ಸ್ಟ್ಯಾಂಡ್ ಬೇವ್ ಮಾಡಕ್ಕೆ ಇಲ್ಲ ಹಾಯ್ ಅನ್ನೋದು ರೆಡಿ ಆಗಿದ್ದೀರಾ? ಓಕೆ, ಎಲ್ಲ ಹಂಗೆ ಹಾಯ್ ಅನ್ಬಿಡಿ. ಕೇಳ್ದೆ ಕೇಳ್ತಿಲ್ಲ ಮತ್ತೆ ಹೇಳು. ಏನೋ ಕೇಳ್ದಿಲ್ಲಪ್ಪ, ಕೇಳ್ತಿಲ್ಲ ನಂಗೆ, ಅದಕ್ಕೆ ಕೇಳ್ತಾ ಇದ್ದೆ. ಮದ್ವೆಗಿದ್ವಿ ಅಂತ ಐತೆ ಇಲ್ವಾ? ಇನ್ನೂ ಟೈಮ್ ಐತೆವಾ? ನೋಡಿ ಗಾಯ್ಸ್, ಸ್ಕೂಲ್ ಗುಂಪು ಕಾಣಿಸ್ತಾ ಇದಲ್ಲ ಇವಾಗ. ಇಲ್ಲಿ ನೋಡಿ ನಮ್ದೊಂದು ಗುಂಪು ಹಂಗೆ ಕಾಣಿಸ್ತಾ ಇರುತ್ತೆ.
ದೊಡ್ಡಮ್ಮ ಅವರ್ ಯು ನಮ್ಮ ಫ್ಯಾಮಿಲಿ ಗುಂಪೆಲ್ಲ ನಾಷ್ಟಕ್ಕೆ ಅಂತ ಒಂದು ಜಾಗ ಬಂದಿದ್ದೀವಿ. ಇಲ್ಲಿ ನಮಗೂ ಸ್ಕೂಲ್ ಮಕ್ಳಿಗೂ ವ್ಯತ್ಯಾಸ ಇಲ್ಲ ಗೈಸ್. ನನ್ನ ಕೈಯಲ್ಲಿ ಏನಿದೆ ಇದೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಗೈಸ್. ನಾರ್ಮಲ್ ಆಗಿ ಹೋಟ್ಲಿಗೆ ಹೋದ್ರೆ ಎಲ್ಲೋ ಕಾಫಿ ಕುಡಿತಾರೆ, ಎಲ್ಲ ಟೀ ಕುಡಿತಾರೆ. ಫಸ್ಟ್ ನಾನು ವೈಟು ಕಾಫಿ ತಗೊಂಡೆ, ಒಂದು ವೈಟು ಟೀ ತಗೊಂಡೆ. ಅದಾದ್ಮೇಲೆ ಈ ಕಡೆ ನಮ್ಮ ಚಿಕ್ಕಮ್ಮಲ್ಲಿ ಫುಲ್ ಕಾಫಿ ಇತ್ತು. ಅವ್ರಿಗೆ ನಂದು ಕಾಫಿಯಿಂದ ಕನ್ಫ್ಯೂಸ್ ಹಾಕೊಂಡು ಹೋಗ್ಬಿಟ್ಟು ಇವಾಗ ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಟೇಸ್ಟ್ ಮಾಡೋ ಟೈಮ್. ಫೋಕಸ್ ಮಾಡಿ. ನೀವು ಅವರು ಹಾಕಿದ್ದು ಒಂದೇ ತಾನೆ? ಇಲ್ಲ ನಂದು ಬೇರೆ ಪಾಯಿಂಟ್ ಆಫ್ ವ್ಯೂ. ಕಷ್ಟಪಟ್ಟು ನಾನು ಅಷ್ಟೇ ಸಗರಿ ನೀವೆಲ್ಲ ಸಪೋರ್ಟೇ ಮಾಡಿಲ್ಲ ಅಂತಾರೆ. ಯಾರು ನೋಡ್ತಾರೆ? ಬೇರೆ ನೋಡ್ತಾರೆ. ನನ್ನ ಅಕೌಂಟ್ ವಿಡಿಯೋ ನೋಡ್ತಾ ಇದ್ದೆ, ಸಂಜೆ ಅಕೌಂಟ್ ವಿಡಿಯೋ ನೋಡ್ತಾ ಇದ್ದಪ್ಪ ಇಷ್ಟೊತ್ತು. ಏನು ಹೇಳ್ತಾ ಇದ್ದ ಹೇಳಿ ಇವಾಗ. ಅಷ್ಟೇ ಲೈವ್ ಅಲ್ಲಿ ಹೇಳ್ಬೇಕಂದ್ರೆ ಹೇಳಂಗಿದ್ರೆ ಕ್ಯಾಮ್ರಾ ಹಿಂಗಡೆ ಅಲ್ಲ. ಅಣ್ಣ ಅಲ್ಲಿ ಕೈ ಹಿಡ್ಕೊಂಡವನ ಅಲ್ಲಿ ಹೋಗ್ತಾ ಇದೀನಿ, ಬಂದ್ರೆ ಭಿಕ್ಷಕ ಫಾಲೋ ಆಗ್ಲಿ ಅಂತ ಬಿಟ್ಟಿರೋದಲ್ಲಿ ನೋಡಿ ನಿಮ್ಮ ಅಣ್ಣ. ಈ ಪಾಯಿಂಟ್ ಅಲ್ಲಿ ನಾವು ಒಂದು ಸ್ಟಾಪ್ ಹಾಕಿದೀವಿ. ಯಾವ ಗಡಿ ಏರಿಯಾ ಇದು? ಚಿತ್ರದುರ್ಗ ಬಂದೀವ ನಾವು. ಅಪ್ಪ ಈ ಕಡೆ ಟೀಮ್ ಸ್ವಿಚ್ ಮಾಡ್ತಾ ಐತೆ, ಬಸ್ ಸ್ವಿಚ್ ಮಾಡ್ತಾ ಐತೆ. ನಾವಿರೋ ಈ ಬಸ್ಸಿಗೆ ಬರ್ತೈತೆ. ಪಾಪ ನನ್ನ ಬಿಟ್ಟಿರಕ್ಕಾಗಲ್ಲ ಅಂತ ಅನ್ಸ್ತೈತೆ ನಮ್ ಡ್ಯಾಡಿ. ಗೈಸ್ ನಮ್ಮಂಗೆ ಪೇಪರ್ ಗಂಜಿ ಚಿಕ್ಕ ತಿಳ್ಕೊಂಡಿದ್ಯಾ? ಇನ್ನು ಕಲ್ಸ್ಬೇಕು, ನಿಂಗೆ ಬುದ್ಧಿ ಕಲಿಬೇಕು. ಇನ್ನು ನೀನು ಬೆಳೆದಿದ್ಯಾ ಅಷ್ಟೇ, ನನ್ನಷ್ಟು ಕೂಡ ಬುದ್ಧಿ ಇಲ್ಲ ನಿಂಗೆ ಗೊತ್ತಾ. ನೀನು ಅಡ್ವೈಸ್ಗಳು ಎಲ್ರು ಕೊಡ್ತಾರೆ. ಮಚ್ನ ಎಷ್ಟು ದಿನಕ್ಕೊಂದ್ಸರಿ ಶೂಟ್ ಮಾಡ್ತೀಯಣ್ಣ? ಶಾರ್ಪ್ ಆಗಿದೆ ಮಾಡೋದೇನ್ ಬೇಕಲ್ಲ. ಅದೇ ಮಂಡ ಆಗಲ್ವಾ ಅದು? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಸಿನಿಮಾ ಫಿಲಮು ಇದೊಂದೇ ಬಸ್ಸಲ್ಲಿ ಇರೋದು ಪಾಪ. ಟಿವಿ ಸರ್ವಿಸ್ ಇಲ್ಲೊಂದು ಸೀಟ್ ಖಾಲಿ ಇದೆ, ಸುಮಾಂಟಿ ಹತ್ರ ಒಂದು ಖಾಲಿ ಇದೆ, ಹಿಂದ್ಗಡೆ ಓಕೆ. ಈಗ ಇದ್ದವ್ರು ಯಾರು ಕಾಣಿಸಲ್ಲ, ಯಾಕಂದ್ರೆ ಎಲ್ಲ ಇಳ್ಕೊಂಡು ಅಲ್ಲಿ ಹೋಟ್ಲಿಗೆ ಅಂತ ಹೋಗೋರೆ. ಇಟ್ಸ್ ಲಂಚ್ ಟೈಮ್ ಗೈಸ್. ಇಷ್ಟು ಬೇಗ ಲಂಚ್ ಆಗೋಯ್ತು. ಲಂಚ್ ಟೈಮ್ ಅಂದ್ಬಿಟ್ಟು ಹೋಗ್ಬೇಕು ತಿನ್ನಕ್ಕೆ. ಇಲ್ಲಿ ನಾವು ಕಂಪ್ನಿ ಕೊಡಕ್ಕೆ ಸ್ವಲ್ಪ ಟಾಂಟ್ ಕೊಟ್ಟು ಮಾತಾಡಕ್ಕೆ ಯಾರು ಸಿಗ್ತಾ ಇಲ್ಲಪ್ಪ, ಅದೇ ಬೇಜಾರಾಗ್ತದೆ. ಅದಕ್ಕಾದ್ರೂ ಸಂಧ್ಯಾ, ವರ್ಷಿ, ಕವಿ ಬೇಕು ಅನ್ಸುತ್ತೆ ಗೈಸ್. ನಾನು ಮೊನ್ನೆ ಅಪ್ಲೋಡ್ ಮಾಡಿದ ಹಲ್ದಿ ವಿಡಿಯೋನ ಎಡಿಟ್ ಮಾಡಿದ್ದು ಸಂಧ್ಯಾ. ಸೊ ಅದರ ರಿವ್ಯೂ ಕೇಳಕ್ಕೆ ಅಂತ ಕಾಲ್ ಮಾಡಿದ್ಲು. ಐ ಕುಡಂಟ್ ಗಿವ್ ಅ ಪ್ರಾಪರ್ ಆನ್ಸರ್. ಈಗ ಏನೋ ಕೇಳ ಸಂಧ್ಯಾ ನೀನು? ಕೊಬ್ಬು, ದುರಾಂಕಾರ ಏನ್ ಸಂಜೆ ಸ್ವಲ್ಪ ಮುಖ ಹಂಗ ಕರೆಕ್ಟ್ ಆಗಿ ಇಕ್ಕ, ಎಲ್ಲ ಮೂತಿ ಎಲ್ಲ ಊದ್ಕೊಂಡಂಗ್ ಕಾಣಿಸ್ತೈತೆ. ಇವಾಗ ಕರೆಕ್ಟ್ ಆಗಿ ಇಕ್ಕೋ, ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾ ಇದೀನಿ. ಸಂಜೆ ವಿಡಿಯೋನ ಸೂಪರ್ ಆಗಿ ಎಡಿಟ್ ಮಾಡಿದ್ಯಾ, ತುಂಬಾ ಟೈಮ್ ತಗೊಂಡ್ ಮಾಡಿದ್ಯಾ ಅನ್ಸುತ್ತೆ. ಮೀಮ್ಗಳೆಲ್ಲ ಚೆನ್ನಾಗಿ ಫಿಟ್ ಆಗೋ ತರ ಮಾಡಿದ್ಯಾ. ಒಳ್ಳೆ ಸಾಂಗ್ ಕೊಲಾಬ್ರೇಷನ್ ಜೊತೆ ಒಳ್ಳೆ ಸೈಕ್ ಎಡಿಟ್ ಮಾಡಿ ಕೊಟ್ಟಿದ್ಯಾ ನೀನು. ಥ್ಯಾಂಕ್ ಯು. ನಾನು ಎಡಿಟ್ ಮಾಡಿದ್ರು ಅಷ್ಟು ಚೆನ್ನಾಗಿ ಮಾಡ್ತಾ ಇರ್ಲಿಲ್ಲ. ವರ್ಷಕ್ಕೊಂದು ಎಡಿಟ್ ಮಾಡಿಕೊಟ್ಟು ಕರೆಕ್ಟ್ ಆಗಿ ಇದೆ ಬಿಡು ಸಂಜೆ. ವರ್ಷಕ್ಕೊಂದು ಎಡಿಟ್ ಮಾಡೋ ರೇಂಜ್ ಅಲ್ಲಿ ಕರೆಕ್ಟ್ ಆಗಿದೆ. ಆದ್ರೂ ಕೂಡ ಸ್ಪೆಷಲ್ ಆಗಿದೆ ಸಂಜೆ. ನಾನು ಮಾಡಿರೋ ಇಷ್ಟು ಎಡಿಟ್ಗಳಲ್ಲಿ, ಅಪ್ಲೋಡ್ ಮಾಡಿರೋ ಇಷ್ಟು ವಿಡಿಯೋಗಳಲ್ಲಿ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿದೆ. ಲಾಸ್ಟ್ ಅಲ್ಲಿ ನಿನ್ಮುಖ ಬೇರೆ ಇದೆ. ಅದೇ ಲಾಸ್ಟ್ ಅಲ್ಲಿ ನಿನ್ಮುಖ ಬೇರೆ ಇದೆ, ನೋಡಿದೆ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ತಿಂತಾ ಇದ್ಯಾ? ಓಹೋ, ನಾನು ತಿನ್ನೋ ಜಾಗಕ್ಕೆ ಬಂದೀನಿ ನೋಡು. ಡೋಂಟ್ ವೆರಿ. ಇಲ್ಲ ಆನ್ ದ ವೇ. ಏಜ್ ಆರ್ಡ್ರಲ್ಲಿ ನಿಂತ್ಕೊಂಡ್ರೆ ಏನ್ ಮಾಡ್ತಾರೆ? ಆಂಟಿಗಳು, ನಿನ್ನ ಆಂಟಿಗಳ ಬಾಯ್ ಮುಚ್ಚು. ಎಲ್ಲ ಸ್ವಲ್ಪ ಏಜ್ ಅಲ್ಲಿ ಆರ್ಡರ್ ಅಲ್ಲಿ ನಿಂತ್ಕೊಳ್ಳಿ ಗೈಸ್. ಈ ಕಡೆ ಒಂದು ಕ್ಯೂಟ್ ಪಪ್ಪಿ ಇದೆ, ಅಲ್ಲಿ ಇನ್ನೊಂದು ಐತೆ. ಕ್ಯೂಟ್ ಪಪ್ಪಿನ ಮುಟ್ತಾರೆ, ಇನ್ನೊಂದು ಕ್ಯೂಟ್ ಪಪ್ಪಿನೇ ಅದನ್ನು. ದೇವಸ್ಥಾನ ನೋಡ್ಬೇಕಾ? ಯಾರು ದೇವಸ್ಥಾನ? ದೇವ್ರ ಮನಸ್ಸಲ್ಲಿ ಇದೆ ಅಂತ ಹೇಳಿದ್ರು. ದೇವ್ರನ್ನ ಆತ್ಮಲ್ಲಿ. ಬಸವಣ್ಣವ್ರು ಏನ್ ಹೇಳೋರು ಗೊತ್ತಾ?
ದೇವರನ್ನ ಮನುಷ್ಯರು ಕಾಣ್ಬೇಕಂತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೀವೆಲ್ಲ ತುಂಬಾ ಡಿಲೇ ಮಾಡಿರಾ. ಸೊ ವಿ ಆರ್ ಶಿಫ್ಟಿಂಗ್ ದ ಪ್ಲಾನ್. ಗೋಕರ್ಣದಲ್ಲಿ ನಿಂತ್ಕೊಂಡು ಆಡ್ರಲ್ಲೇ ಇಲ್ಲ ನೀವು. ಡನ್ 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 ಡನ್. ಬರ್ರಿ 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 ತೊಳಿ. ಖುಷಿನಾ? ಓಕೆ. ಏನಪ್ಪ ನೀವು ಬಂದಿದ್ದ? ಏನ್ ಕಾಣುತ್ತೆ ಈ ಕಡೆ? ಕಾಣುತ್ತಾ? ಅದನ್ನ ನೋಡಕ್ ಬಂದ ನೀನು? ಗೈಸ್ ನಾವು ಸಿರ್ಸಿ ರೋಡಲ್ಲಿ ಹೋಗ್ತಾ ಇದೀವಿ. ಈ ಕಡೆ ಗಣೇಶ ಹಬ್ಬದ ಯಾವ್ದ್ರದ್ದು ಗೊತ್ತಿಲ್ಲ, ಸ್ವಲ್ಪ ದೊಡ್ಡದಾಗಿ ಸೆಲೆಬ್ರೇಷನ್ ನಡೀತೈತೆ. ಫಸ್ಟ್ ನಾನು ಕೂತಿದ್ದೆ, ಆಮೇಲೆ ವ್ಯೂ ನೋಡಕ್ಕೆ ಅಂತ ಇವ್ರಿಬ್ರು ಬಂದ್ರು. ಇವಾಗ ನಮ್ ಜೊತೆ ಇಷ್ಟು ಜನ ಇದಾರೆ. ಸೇರಿಸಿ ನಾವು ಆ ರೂಟಲ್ಲಿ ಹೋಗೋಣ ಅಂತ ಇದ್ವಿ. ಡ್ಯೂ ಟು ಹೆವಿ ಟ್ರಾಫಿಕ್ ನಾವು ಈ ಕಡೆ ರೂಟ್ ಚೇಂಜ್ ಮಾಡ್ಕೊಂಡು ಈ ಕಡೆ ಹೋಗ್ತಾ ಇದೀವಿ. ಸೊ ವಿ ಮಿಸ್ಡ್ ದ ಸೀನ್ ದೇರ್. ನಮ್ಮ ಅಣ್ಣ ಪಾಪ ಒಳ್ಳೆ ಎಫರ್ಟ್ ಹಾಕಿದ್ದ, ಸೈಡಿಗೆ ತಳ್ತಾವನೆ. ಇಲ್ಲಿಂದನೇ ಬರ್ತಾನೆ ಅನ್ಸುತ್ತೆ. ಹಾ ಬಂದ ಬಂದ ಬಂದ. ಈ ಕಡೆ ಒಂದು ಟೆಂಪಲ್ ಇದೆ ನೋಡಿ ಗೈಸ್, ಶ್ರೀ ಮಾರಿಕಾಂಬಾ ಟೆಂಪಲ್ ಸಿರ್ಸಿ. ಗೈಸ್ ಈ ಕಡೆ ಬೈಕ್ ಪಾರ್ಕಿಂಗ್ ಬರೀ 2 ರೂಪಾಯಿ. ನೋಡಿ ಗೈಸ್, ಕ್ಲೀನ್ ಟಚ್ ಆಗಿರೋ ತರ ಗೊತ್ತಿರ್ತಾರ. ಗಾಡಿ ಹಿಂಗಡೆ ತಗೋತಾರೆ. ಅಪ್ರಿಷಿಯೇಟ್ ದ ಡ್ರೈವರ್ ಲೆವೆಲ್ಸ್ ಗೈಸ್, ರೆಸ್ಪೆಕ್ಟ್ ಟು ಡ್ರೈವರ್. ಅಂದ್ರೆ ಅಲ್ಲಿ ಕಾರ್ ಹತ್ರ ಈ ಕಾರ ಇದೊಂದು ಎಷ್ಟು ಗ್ಯಾಪ್ ಐತೆ? ಮಿಸ್ ಆಯ್ತು ಬಿಡು. ನೀನು ಮುಟ್ಟಕ್ಕೂ ಬಿಡ್ಬಾರ್ದು, ಹಂಗೆ ಎತ್ಕೋಬೇಕು ನೀನು. ಅಪರೂಪಕ್ಕೆ ನಮ್ಮ ಹಿತೇಶ್ ಒಳ್ಳೆ ಕೆಲಸ ಮಾಡೋಣ. ಒಂದು ಒಳ್ಳೆ ಕೆಲಸಕ್ಕೆ ಒಂದು ಒಳ್ಳೆ ಕಮೆಂಟ್ ಬರಲಿ. ಎಂದಳವ ಅಜ್ಜಿ? ಹಾ, ಎಲ್ರಿಗೂ ಏನೋ ಪಾಪ ದೇವ್ರನ್ನ ಬೇಗ ನೋಡ್ಬೇಕು ಅಂತ ಯೋಚನೆ ಜಾಸ್ತಿ ಆಗೋಗುತ್ತೆ. ಇವಾಗ ನಾವು ಈ ದೇವಾಲಯಕ್ಕೆ ಎಂಟರ್ ಆಗುವ ಸಮಯ. ಈ ಕಡೆ ಯಾರು ಬಂದಿರೋ ಒಂದು ಕಮೆಂಟ್ ಹಾಕ್ಬಿಡಿ ಗೈಸ್. ಸಾಗರಿ, ವಾಟ್ ಯು ಡೂಯಿಂಗ್ ದೇರ್? ನನ್ಗ ದೇವ್ರ ಕೈ ಮುಗಿ ಅಲ್ಲ ತಿರ್ಗಾ ಕಡೆ ಯಾರ್ಗ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ದೇವಸ್ಥಾನ ಸ್ವಲ್ಪ ವಿಭಿನ್ನ ವಿಶಾಲವಾಗಿದೆ. ದರ್ಶನ ಮುಗಿಸ್ಕೊಂಡು ಬರ್ತೀವಿ ಗೈಸ್. ಇದು ಯಾವ್ದೋ ಒಂದು ಓಕೆ ಓಕೆ ವಾಟ್ರಾಗ ಮರ ಡಿಫ್ರೆಂಟ್ ಆಗದೆ. ಅದ್ರದೊಂದು ಕತೆ ಇದೆ ಇಲ್ಲ? ನಿಂಗೆ ಗೊತ್ತಾ? ಹೇಳು. ಅದು ಮರ, ಅದು ಚಂದ್ರ. ಮರ ಚಂದ್ರ. ಈ ಕಡೆ ಒಂದು ಕೋಣ ಇದೆ ಅಂತ ನಮ್ಮ ಅಣ್ಣ ನೋಡಿದಾನಂತೆ. ಫಸ್ಟ್ ನಾನು ಕೋಣ ನೋಡ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಕತೆ ಹೇಳಿ. ಎಲ್ಲ ಇದು ಕೋಣ? ಮೂಡೆ ಕೋಣ 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 ಎಮ್ಮೆ ಜೋಡಿ ಕೋಣ. ಆ ಕೋಣ ಯಾರಂಗಿದೆ ಇಲ್ಲ? ಆ ಕೋಣ ನೋಡ್ತಾ ಇದ್ರೆ ನಾನು ಕೋಣ ನೋಡ್ತಾ ಇದ್ರೆ ಯಮ ನೆನ್ಪಾಗ್ತಾ ಇದೆ. ಚಿತ್ರಗುಪ್ತರೆ, ನೀವು ಏನೇ ಹೇಳಿ ಈ ಕಲಿಯುಗದಲ್ಲಿ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ. 1930 ಕೋಣದ ವಧೆ ನಿಲ್ಲಿಸಲಾಗಿದೆ. ಓ ಮೈ ಗಾಡ್, 1930 ಕೋಣ ಸಾಯಿಸೋದನ್ನು ನಿಲ್ಲಿಸಿದಾರಂತೆ. ನಾವು ದೇವ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಬೇಗ ಹೋಗ್ಬೇಕಂತೆ. ಯಾಕಂದ್ರೆ ಆ ಗಣೇಶದ್ದು ಸೆಲೆಬ್ರೇಷನ್ ಏನು ನಡೀತೈತೆ ಅದು ಈಗ ಈ ರೋಡ್ ಮೇಲೆ ಕಂಟಿನ್ಯೂ ಆಗುತ್ತೆ. ನಾವು ಸ್ವಲ್ಪ ಬೇಗ ಹೋದ್ರೆ ಅದನ್ನು ಸ್ವಲ್ಪ ಎಸ್ಕೇಪ್ ಆಗಿ ಇನ್ನೊಂದು ಜಾಗಕ್ಕೆ ಹೋಗ್ಬೋದು. ಇಲ್ಲ ಅಂದ್ರೆ ಲಾಕ್ ಆಗ್ತೀವಿ. ಎಲ್ಲ ನಿಂತ್ಕೊಂಡು ಸ್ಟಾರ್ಟ್ ಮಾಡೋರೆ. ಎಲ್ಲ ಟೋಕನ್ ಸಾಗರಿಕ ಅಲ್ಲ, ಅವ್ರ ತಮ್ಮ ಹಿತೇಶ್ ಹತ್ರ. ಗೈಸ್, ಬಸ್ಸಲ್ಲಿ ಯಾವ್ದಾದ್ರು ಆಫ್ ರೋಡಿಂಗ್ ನೋಡಿದೀರಾ? ನೋಡಿ ರೋಡ್ ಈ ಕಡೆ. ರೋಡ್ ಏನು ಅಷ್ಟು ನೆಟ್ಟಿಗಿಲ್ಲ. ಅಂಡ್ ಬಸ್ಸಲ್ಲಿ ಹೆವಿ ಲೋಡ್ ಇರೋದಕ್ಕೆ ಸ್ವಲ್ಪ ಸ್ಲೋ ಹೋಗ್ತಾ ಇದೀವಿ. ಗೈಸ್, ಈ ರೋಡು ಸಿರ್ಸಿಯಿಂದ ಇನ್ನೊಂದು ರೂಟಲ್ಲಿ ಗೋಕರ್ಣಕ್ಕೆ ಹೋಗ್ಬೇಕಾದ್ರೆ ಯಾನಕ್ಕೆ ಇಲ್ಲಿ ಇನ್ನೂ 4 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆ ಗ್ಯಾಪಲ್ಲಿ ಕಾಣಿಸೋ ರೋಡ್ ಇದು. ಈ ಕಡೆ ಹಿಂಗೆ ಹೋದ್ರೆ ಯಾನ ಸಿಗುತ್ತೆ ಅಂತೆ. ಅಲ್ಲ
ನಾನು ಆ ಕಡೆ ಗೋಕರ್ಣ, ನನಗೆ ವಿಭೂತಿ ಫಾಲ್ಸ್. ಈಗ ಓಕೆ, ಪರವಾಗಿಲ್ಲ. ಅಣ್ಣ ಕೂಡ ಅಷ್ಟೇ 30 ದಾಟ್ತಾ ಇಲ್ಲ, 20ಗಿಂತ ಇಳಿಸ್ತಾ ಇಲ್ಲ. ಒಳ್ಳೆ ಸ್ಪೀಡಲ್ಲಿ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾವ್ರೆ. ಈ ಕಡೆ ಡೆಡ್ಲಿ ಆಗಿ ಟರ್ನ್ಗಳು ಇಕ್ಕವ್ರೆ ಗೈಸ್. ನೋಡಿ ಗೈಸ್, ಯಾವ ಥರ ಸಿಚುವೇಶನ್ ಅಂದ್ಬಿಟ್ಟೈತೆ. 2 ದೊಡ್ಡ ಬಸ್ಸು, ಅಲ್ಲೊಂದು ನಮ್ದೊಂದು ಮಿಡ್ ಸೈಜ್ ಬಸ್ಸು. ಈ ರೋಡಲ್ಲಿ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ಟ್ರಾವೆಲರ್ಸ್ ಕೂಡ ಜಾಯಿನ್ ಆಗಿ ಟ್ರಾಫಿಕ್ನ ಕ್ಲಿಯರ್ ಮಾಡೋಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ರೋಡ್ ಇಷ್ಟೇ ಇರೋದು. ಆ್ಯಂಡ್ ಈ ಜಾಗದಲ್ಲಿ ಆ ಬಸ್ಸು ಆಗಲ್ಲ. ಏನೇನು ಮಾಡ್ತಾರೆ ನೋಡು, ಆ ಬಸ್ಸಿನ ಕಡೆ ಇನ್ನೊಂದು ಗಾಡಿಗಳವೆ. ಸರಿ ಬಿಡೋಣ, ಮಾತ್ಬೇಡ. ಪರವಾಗಿಲ್ಲ, ಪಾಸ್ ಆಗ್ತೈತಿ. ಆಯ್ತಪ್ಪ, ಈ ಒಂದು ಗಾಡಿ ಪಾಸ್ ಆಗೋದ್ರಿಂದ ಹಿಂದ್ಗಡೆ ಒಂದು 2-3 ಗಾಡಿ ನಿಂತವೆ, ಅದು ಪಾಸ್ ಆಗಿ ಬರ್ತವೆ. ಓಕೆ, ಬಂದೆ. ಗೈಸ್, ಫೈನಲಿ 11 ಗಂಟೆಗೆ ನಾವು ಒಂದು ರೂಮ್ಸ್ಗೆಲ್ಲ ರೀಚ್ ಆಗಿದ್ದೀವಿ. ಈ ಕಡೆನೇ ಚೆಕ್ ಇನ್ ಆಗಿ ಬಿತ್ಕೋಬೇಕು. ಮಮ್ಮಿ, ನೀ ಹತ್ರ ಮಾತಾಡ್ಬೇಕು. ಮಮ್ಮಿ ನಮ್ಮ ಆಡಿಯನ್ಸು ನಾಯ್ಸ್ ಜಾಸ್ತಿ ಬರ್ತೈತೆ ಅಂತ. ನಾಯ್ಸ್ ಅಂದ್ರೆ ನಾವು ಮಾತಾಡೋದಕ್ಕಿಂತ ಹೊರಗಡೆ ಇರುತ್ತಲ್ಲ, ವಾತಾವರಣದ ಮಾಲಿನ್ಯ ಅದು ಜಾಸ್ತಿ ಬರ್ತೈತೆ ಅಂತ. ಈಗೇನು ಮಾಡಬೇಕು? ಏನ ಮಮ್ಮಿ, ಇದು ಸೆಪ್ಟೆಂಬರ್, ನೆಕ್ಸ್ಟ್ ಮಂತ್ ಅಕ್ಟೋಬರು ಐಫೋನ್ ಲಾಂಚ್ ಆಗ್ತೈತೆ. ಏನೋ ಯೋಚನೆ ಮಾಡಬೇಕು. ನೀವು ದುಡ್ಡಿದ್ರೆ ತಗೋಬೋಣ, ದುಡ್ಡಿಲ್ಲ ನಾನು ಕೊಡ್ಸಲ್ಲ, ಕಾಲೇಜ್ ಫೀಸ್ ಕಟ್ಟಿ.